ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕಾಮರ್ಸ್ ಕೆಸೆಟ್ ನೆಟ್ ಅಚೀವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಯಾವ ಯಾವ ದಾಖಲೆಗಳು ಬೇಕು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವೆಲ್ಲ ದಾಖಲಾತಿಗಳು ಬೇಕು, ಹಾಗೆ ನಿಮ್ಮಲ್ಲಿ ಯಾವ ದಾಖಲೆಗಳಿಲ್ಲ ಅವುಗಳನ್ನು ಈಗಲೇ ನೀವು ಅದನ್ನ ರೆಡಿ ಮಾಡಿ ಇಟ್ಕೊಡ್ರಿ. ಸೊ ಇನ್ನೂ PU ಉಪನ್ಯಾಸಕರ ನೇಮಕಾತಿ ನೋಟಿಫಿಕೇಶನ್ ಆಗಿಲ್ಲ, ಆಲ್ರೆಡಿ ಇವರು ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಳೋದಲ್ಲ. ಸೊ ನೀವು ನೋಟಿಫಿಕೇಶನ್ ಅದಕ್ಕಿಂತ ಮುಂಚಿತವಾಗಿಯೇ ನಿಮ್ಮ ಡಾಕ್ಯುಮೆಂಟ್ಸ್ ಏನಿಲ್ಲ ಅವುಗಳನ್ನು ಸಂಪೂರ್ಣವಾಗಿ ರೆಡಿ ಮಾಡಿ ಇಟ್ಕೊಡ್ರಿ. ಸೊ ಆಮೇಲೆ ನೀವು ಎಕ್ಸಾಮ್ ಬರೆದ ಮೇಲೆ ಅಪಾಯಿಂಟ್ ಆಗುವಂಥ ಬಂದಂಥ ಸಂದರ್ಭದಲ್ಲಿ ಓಡಾಡಿ ನಿಮ್ಮ ದುಡ್ಡನ್ನು ಖರ್ಚು ಮಾಡೋದಕ್ಕಿಂತ ಬದಲಾಗಿ ನೀವೇನು ಮಾಡಬೇಕು, ಈಗ ಇನ್ನೂ ನಿಮಗೆ ಬೇಕಾದಷ್ಟು ಟೈಮ್ ಇದೆ. ಸೊ ಯಾವ ಡಾಕ್ಯುಮೆಂಟ್ಸ್ ಇಲ್ಲ, ಯಾವ ದಾಖಲಾತಿಗಳಿಲ್ಲ ಅವುಗಳನ್ನು ರೆಡಿ ಮಾಡಿ ಇಟ್ಕೊಟ್ರಿ. ಸೊ ಇದರಲ್ಲಿ ಎರಡು ಹೇಳ್ತಾ ಇದ್ದೀನಿ ನಾನು. ಒಂದು, ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಸೊ ಅವನ್ನ ರೆಡಿ ಮಾಡಿ ಇಟ್ಕೊಡ್ರಿ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಎಕ್ಸಾಮ್ ಬರೆದ ಮೇಲೆ ಅಪಾಯಿಂಟ್ ಆಗುವಂಥ ಪರಿಸ್ಥಿತಿ ಬಂತು ಅಂದರೆ, ಸಿಚುವೇಶನ್ ಬಂತು ಅಂದರೆ, ಅವಾಗ ಏನು ಮಾಡೋಕ್ಕಾಗುತ್ತೆ, ಮತ್ತೆ ನೀವು ಡಾಕ್ಯುಮೆಂಟ್ಸನ್ನೆಲ್ಲ ಹುಡುಕಬೇಕಾಗತ್ತೆ, ಕಲೆಕ್ಟ್ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ಮಾಡಿಸ್ಬೇಕಾಗತ್ತೆ. ಸೊ ಹಾಗಾಗಿ ಏನು ಮಾಡಿರಿ, ಈಗಲೇ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನಾವು ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಆ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ಓಕೆ, ಇರಲಿಲ್ಲ ಅಂತಂದರೆ ಯಾವಿರಲ್ಲ ಅವುಗಳನ್ನು ರೆಡಿ ಮಾಡ್ಕೊಳ್ತಾ ಬನ್ನಿ. ಸೊ ಈಗ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು. PU ಉಪನ್ಯಾಸಕರ ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಸಲು ಬೇಕಾಗತಕ್ಕಂತಹ ದಾಖಲೆಗಳು ಯಾವ್ಯಾವು ಅಂತಂದರೆ, ಸೊ ಮೊದಲನೇದಾಗಿ ನಿಮ್ಮಲ್ಲಿ SSLC ಮಾರ್ಕ್ಸ್ ಕಾರ್ಡು ಇರಬೇಕು. ಸೊ ಇದು ಕಾಮನ್ ಆಗಿ ನಿಮ್ಮ ಹತ್ರ ಇದ್ದೇ ಇರ್ತದೆ. ಓಕೆ, ನೆಕ್ಸ್ಟ್ PUC ಮಾರ್ಕ್ಸ್ ಕಾರ್ಡ್. ಇನ್ನು PUC ಮಾರ್ಕ್ಸ್ ಕಾರ್ಡ್ ಕೂಡ ನಿಮ್ಮ ಹತ್ರ ಆಲ್ರೆಡಿ ಇದ್ದೇ ಇರ್ತದೆ. ಇನ್ನು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೂಡ ನಿಮ್ಮಲ್ಲಿ ಇರಬೇಕು ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ. ಇನ್ನು B.Ed ಮಾರ್ಕ್ಸ್ ಕಾರ್ಡ್ ಕೂಡ ನಿಮ್ಮಲ್ಲಿ ಇರಬೇಕು. ಸೊ ಹಾಗೆ ಅರ್ಜಿದಾರರ ಆಧಾರ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್ ಕೂಡ ಇರಬೇಕು, ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಇನ್ನು ಕನ್ನಡ ಮಾಧ್ಯಮ ಇರಬೇಕು. ನೀವು ಕನ್ನಡ ಮಾಧ್ಯಮದಲ್ಲಿ ಓದಿತ್ತು ಅಂದರೆ 1ರಿಂದ 10ನೇ ತರಗತಿಯನ್ನು ನೀವು ಕನ್ನಡ ಮಾಧ್ಯಮದಲ್ಲೇ ಓದಿದರೆ ಈ ಸರ್ಟಿಫಿಕೇಟನ್ನು ಕೂಡ ನೀವು ಮಾಡಿಸಿಕೊಂಡಿರಬೇಕು. ಸೊ ಹಾಗೆ ಗ್ರಾಮೀಣ ಮಾಧ್ಯಮ ಅಂದರೆ ನೀವು ಹಳ್ಳಿಯಲ್ಲಿ ಓದಿತ್ತು ಅಂದರೆ, ವಿಲೇಜ್ನಲ್ಲಿ ಓದಿತ್ತು ಅಂದರೆ ಆ ಗ್ರಾಮೀಣ ಮಾಧ್ಯಮ ಕೂಡ ನಿಮಗೆ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಮಾಡಿಸ್ಕೊಳ್ಬೇಕು. ಇನ್ನು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ, ಇದನ್ನು ಕೂಡ ನೀವು ರೆಡಿ ಮಾಡಿ ಇಟ್ಸ್ಕೊಂಡಿರಬೇಕು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಹೇಳ್ತಾ ಇದ್ದೀನಿ, ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀವು ಈಗ ಮಾಡಿಸಿಕೊಂಡ್ರೆ ಒಳಿತು. ಯಾಕಂದರೆ ಇಂದಿನ ದಿನಗಳಲ್ಲಿ ಭಾಳಷ್ಟು ಇಂದಿನ ದಿನಗಳಲ್ಲಿ ಮಾಡಿಸ್ಕೊಂಡಿದ್ರೆ ಅಂದರೆ 5 ವರ್ಷನೋ 4 ವರ್ಷನೋ 3 ವರ್ಷದ ಹಿಂದೆ ಮಾಡಿಸಿದ್ದಿದ್ರೆ, ಸೊ ಅದನ್ನು ಬಿಟ್ಟು ಈಗ ಪ್ರೆಸೆಂಟಲ್ಲಿ ಹೊಸದನ್ನು ಮಾಡಿಸ್ಕೊಡ್ರಿ. ಸೊ ಯಾಕಂದರೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ನಿಮಗೆ ಪ್ರೆಸೆಂಟಲ್ಲಿ ವಾಸ್ತವದಲ್ಲಿ ಇರ್ತಕ್ಕಂಥ ಸರ್ಟಿಫಿಕೇಟನ್ನೇ ಕೇಳ್ತಾರೆ. ಸೊ ಹಾಗಾಗಿ ಅದನ್ನು ಈಗ ಮಾಡಿಸ್ಕೊಂಡು ಇಟ್ಕೊಡ್ರಿ. ಓಕೆನಾ. ಇನ್ಕಮ್ ಕ್ಯಾಸ್ಟ್ ಈಗ ನೀವು ರೀಸೆಂಟಾಗಿ ಮಾಡಿಸಿದ್ರೆ ಓಕೆ, 1 ಇಯರ್ ಆಗಿರ್ಬೋದು, 6 ತಿಂಗಳಿಂದ ಆಗಿರ್ಬೋದು ಮಾಡಿಸಿದ್ರೆ ಓಕೆ. ಒಂದು ವೇಳೆ ಬಹಳಷ್ಟು ದಿನ 4 ವರ್ಷ ಹಿಂಗಾಗಿತ್ತು ಅಂತಂದರೆ ಅದನ್ನು ಇವಾಗ ಮಾಡಿಸ್ಕೊಂಡು ಇಟ್ಕೊಡ್ರಿ, ಯಾವುದನ್ನ ಇನ್ಕಮ್ ಮತ್ತು ಕ್ಯಾಸ್ಟನ್ನು. ಇನ್ನು HK ಇದ್ದವ್ರಿಗೆ, ಈ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಬೇಕನ್ನೋಂಥವ್ರು ಈ HK ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡು ಇಟ್ಟಿರಬೇಕು, 371J. ಮತ್ತು ಅಂಗವಿಕಲ ಪ್ರಮಾಣ ಪತ್ರ, ನೀವೇನಾದರೂ ಅಂಗವಿಕಲರಾಗಿತ್ತು ಅಂದರೆ ಈ ಅಂಗವಿಕಲ ಪ್ರಮಾಣ ಪತ್ರವನ್ನು ಕೂಡ ನೀವು ರೆಡಿ ಮಾಡಿಸಿ ಇಟ್ಕೊಂಡಿರಬೇಕು. ಸೊ ಇದನ್ನು ನೀವು ಡಿಸ್ಟಿಕ್ ಆಫೀಸಲ್ಲಿ ಡಾಕ್ಟರ್ಗಳಿಂದ ಇದನ್ನು ಸಹಿಯನ್ನು ಕೂಡ ಮಾಡಿಸ್ಕೊಂಡಿರಬೇಕು. ಹಾಗೆ ನೀವು ಮಾಜಿ ಸೈನಿಕರಾಗಿದ್ದು ಈ ಎಕ್ಸಾಮ್ನ ಬರಿತಾ ಇದ್ದರೆ, ಸೊ ಮಾಜಿ ಸೈನಿಕ ಪ್ರಮಾಣ ಪತ್ರವನ್ನು ಕೂಡ ನೀವು ರೆಡಿ ಇಟ್ಕೊಂಡಿರಬೇಕು. ಸೊ ಇನ್ನು ತೃತೀಯ ಲಿಂಗಿ ಪ್ರಮಾಣ ಪತ್ರ ಅಂದರೆ ಯಾರಾದರೂ ಟ್ರಾನ್ಸ್ಜೆಂಡರ್ಸ್ ಏನಾದರೂ ಈ ಎಕ್ಸಾಮನ್ನು ಬರಿತಾ ಇದ್ದರೆ ಅವರು ಕೂಡ ಮಂಗಳಮುಖಿಯರು ಅಂತ ಕರಿತೀವಲ್ಲ, ಸೊ ಅವರು ಏನಾದರೂ ಇತ್ತು ಅಂತಂದರೆ ಅವರು ಕೂಡ ತಮ್ಮ ಈ ಪ್ರಮಾಣ ಪತ್ರವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಇನ್ನು ಯೋಜನಾ ನಿರಸಿತ ಪ್ರಮಾಣ ಪತ್ರ, ಒಂದು ವೇಳೆ ನಿಮಗೇನಾದರೂ ಯೋಜನಾ ನಿರಸಿತ ಪ್ರಮಾಣ ಪತ್ರ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಇಲ್ಲಿ ರೆಡಿ ಮಾಡಿಸಿ ಇಟ್ಕೊಳ್ಬೇಕು. ಸೊ ಇಷ್ಟೆಲ್ಲ ಸರ್ಟಿಫಿಕೇಟನ್ನು, ಇಷ್ಟೆಲ್ಲ ದಾಖಲೆಗಳನ್ನು ನೀವು ಈ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲೇ ರೆಡಿ ಮಾಡಿಸಿ ಇಟ್ಕೊಂಡಿರಬೇಕು. ಓಕೆ ಫ್ರೆಂಡ್ಸ್, ಸೊ ಇನ್ನೊಂದು ಸಲ ತೋರಿಸ್ತಾ ಹೋಗ್ತೀನಿ ಅಂತ ನೋಡಿರಿ. ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, B.Ed ಮಾರ್ಕ್ಸ್ ಕಾರ್ಡು, ಅರ್ಜಿದಾರರ ಆಧಾರ್ ಕಾರ್ಡು, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ, ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ, HK ಅಂದರೆ ಹೈದರಾಬಾದ್ ಕರ್ನಾಟಕದವ್ರಿಗೆ ಸರ್ಟಿಫಿಕೇಟ್ 371J ಮತ್ತು ಅಂಗವಿಕಲರಾಗಿತ್ತಂದರೆ ಅಂಗವಿಕಲ ಪ್ರಮಾಣ ಪತ್ರ. ಇನ್ನು ಮಾಜಿ ಸೈನಿಕರಾಗಿತ್ತಂದರೆ ಮಾಜಿ ಸೈನಿಕ ಪ್ರಮಾಣ ಪತ್ರ, ತೃತೀಯಲಿಂಗಿ ಅಂದರೆ ಮಂಗಳಮುಖಿಯರಾಗಿತ್ತಂದರೆ ಆ ಪ್ರಮಾಣ ಪತ್ರ, ಇನ್ನು ಯೋಜನಾ ನಿರಸಿತ ಆಗಿತ್ತಂದರೆ ಆ ಪ್ರಮಾಣ ಪತ್ರವನ್ನು ಕೂಡ ನೀವು ಹೊಂದಿರಬೇಕು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸು ನೀವು ಅಪ್ಲಿಕೇಶನ್ನ ಹಾಕುವಂಥ ಸಂದರ್ಭದಲ್ಲೇ ಬೇಕಾಗ್ತವೆ. ಸೊ ಇನ್ನು ನೀವು ಎಕ್ಸಾಮ್ ಬರೆದ ಮೇಲೆ ಏನಾದರೂ ಮೆರಿಟ್ ಲಿಸ್ಟಲ್ಲಿ ಬಂತು ಅಂತಂದರೆ, ಸೊ ಆವಾಗ ಕೂಡ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರಿತಿದ್ದಾರೆ, ಹೌದಾ, 1:2 ಬಿಟ್ಟಂಥ ಸಂದರ್ಭದಲ್ಲಿ.
ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ಇನ್ನೂ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ, ಇನ್ನೂ ಹೆಚ್ಚಿನ ಡಾಕ್ಯುಮೆಂಟ್ಸ್ ನಿಮಗೆ ಅಲ್ಲಿ ಬೇಕಾಗ್ತವೆ. ಇವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಷ್ಟು ಸಾಕು. ಇನ್ನು ಏನಾದರೂ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಬಹಳಷ್ಟು ಬೇಕಾಗ್ತವೆ. ಸೊ ನೀವು ಕೂಡ ಅಪಾಯಿಂಟ್ ಆಗಲಿ, ನೀವು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮೊದಲೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೆಲ್ಲ ಬೇಕಂತ ನೋಡ್ತಾ ಹೋಗೋಣಂತ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಹೋಗ್ತೀರಂತ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾಗುವ ದಾಖಲೆಗಳು. ಸೊ ಮೊದಲನೇದಾಗಿ ಅರ್ಜಿ ಸಲ್ಲಿಸಿದ ಪ್ರಮಾಣ ಪತ್ರ. ಸೊ ಈಗ ನೀವೇನು ಮಾಡ್ತೀರಿ, ಈ ಎಕ್ಸಾಮನ್ನು ಬರೀಬೇಕಾದ್ರೆ, ಈ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀಬೇಕಾದ್ರೆ ಏನು ಮಾಡ್ತೀರಿ, ಅರ್ಜಿಯನ್ನು ಸಲ್ಲಿಸಿರಲ್ಲ ಆ ಪ್ರಮಾಣ ಪತ್ರವನ್ನು, ಆ ಡಾಕ್ಯುಮೆಂಟನ್ನು ನೀವು ಇಟ್ಕೊಂಡಿರಬೇಕು. ಸೊ ಅಪ್ಲಿಕೇಶನ್ ಹಾಕಿದ್ದೀವಿ ಅಂತ ಹೇಳಿದ್ರೆ ಎಲ್ಲಾದರೂ ಇಟ್ಬಿಡೋದಲ್ಲ. ಸೊ ಅದು ಒಂದು ಕಾಪಿ ನಿಮ್ಮ ಹತ್ರ ಇರಬೇಕು ಅಪ್ಲಿಕೇಶನ್ ಹಾಕಿದ್ದು. ಸೊ ಇನ್ನು SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು. ಸೊ ಇಲ್ಲಿ ಎಕ್ಸ್ಟ್ರಾ ಏನು ಬರ್ತಾವೆ ಅಂತಂದ್ರೆ ನೋಡಿ, ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಇಷ್ಟೊಂದು ಕಾಮನ್ ಆಗಿ ಇದ್ದೇ ಇರ್ತವೆ. ಸೊ ಅದರ ಜೊತೆಗೆ ನಿಮ್ಮದು ಡಿಗ್ರಿ ಕಾನ್ವಿಕೇಷನ್ ಕೂಡ ಇರಬೇಕು. ಏನು ಡಿಗ್ರಿ ಕಾನ್ವಿಕೇಷನ್ನು ಅಥವಾ ನಿಮ್ಮದು ಪ್ರಾವಿಷನಲ್ ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ. ಯಾವುದರಲ್ಲಿ, ಡಿಗ್ರಿಯಲ್ಲಿ ಪಾಸ್ ಆಗಿದ್ರೆ ಅನ್ನೋದಕ್ಕೆ ಪ್ರಾವಿಷನಲ್ ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ. ಹೌದಾ, ಒಂದು ಏನಿರಬೇಕು, ಕಾನ್ವಿಕೇಷನ್ ಆದರೂ ಇರಬೇಕು, ಇಲ್ಲ ಈ ಪ್ರಾವಿಷನಲ್ ಸರ್ಟಿಫಿಕೇಟ್ ಆದರೂ ಇರಬೇಕು. ಎರಡೂ ಇತ್ತಂದರೆ ಇನ್ನೂ ಉತ್ತಮ. ಈ ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂತ ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಅದು ಇಲ್ಲ ಅಂತಂದರೆ ಇದು ನಿಮ್ಮ ಹತ್ರ ಇರುತ್ತೆ ಕಾಮನ್ ಆಗಿ. ಅದರ ಜೊತೆಗೆ ಈ ಕಾನ್ವಿಕೇಷನನ್ನು ಕೂಡ ನೀವು ಏನು ಮಾಡಿರಿ, ತೆಗೆಸ್ಕೊಂಡು ಇಟ್ಕೊಳ್ರಿ. ಸೊ ಇನ್ನು ತೆಗೆಸಿಲ್ಲ ಅಂತಂದರೆ ಇನ್ನೂ ಬಹಳಷ್ಟು ಟೈಮ್ ಐತೆ ನಿಮಗೆ. ಈಗ ಕೂಡ ನೀವೇನು ಮಾಡ್ಬೋದು, ನಿಮ್ಮ ಡಿಗ್ರಿ ಕಾಲೇಜಲ್ಲಿ ಹೋಗಿ ಅಪ್ಲಿಕೇಶನನ್ನು ಹಾಕಿ, ಅದು ಆನ್ಲೈನ್ ಇರ್ಬೋದು ಮೋಸ್ಟ್ಲಿ ಇವಾಗ. ಸೊ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ನೀವು ಕಾನ್ವಿಕೇಷನನ್ನು ಕೂಡ ಆದಷ್ಟು ತೆಗೆಸ್ಕೊಡ್ರಿ. ಒಂದು ವೇಳೆ ನೀವು ಈ ರೀತಿ 1:2 ಲೀಸ್ಟನ್ನು ಬಿಟ್ಟಿರ್ತಾರೆ, ಆ ಸಂದರ್ಭದಲ್ಲಿ ಅದನ್ನು ನೀವು ತೆಗೆಸ್ಕೊಳಕ್ಕೆ ಹೋಗ್ತೀರಿ. ಸೊ ಆವಾಗ ಅವರು ನಿಮ್ಮಿಂದ 10,000, 15,000, 20,000 ಈ ರೀತಿ ಅಮೌಂಟನ್ನು ತಗೊಂಡು ಈ ರೀತಿ ಕಾನ್ವಿಕೇಷನ್ನ ಕೊಡ್ತಾರೆ. ಸೊ ಅದೇ ಈಗಲೇ ನೀವು ಹೋಗಿ ಏನಾದರೂ ಕಾನ್ವಿಕೇಷನ್ಗೆ ಅಪ್ಲೈ ಮಾಡಿತ್ತಂದರೆ ಅದು 1 ವರ್ಷಕ್ಕೆ ಇಷ್ಟಂತ ಫೈನ್ ಇರುತ್ತೆ. ನೀವು ಭಾಳಷ್ಟು ವರ್ಷ ಕಾಲ ಬಿಟ್ಟಿತ್ತು ಅಂದರೆ, 3 ವರ್ಷ 4 ವರ್ಷ ಬಿಟ್ಟಿತ್ತು ಅಂತಂದರೆ, ಸೊ ಅದಕ್ಕೆ ಇಂತಿಷ್ಟು ಅಂತ 200 ರೂಪಾಯಿನೋ 300 ರೂಪಾಯಿನೋ ಪರ್ ಇಯರ್ ಏನಿರುತ್ತೆ ಫೈನ್ ಇರುತ್ತೆ. ಆ ದಂಡವನ್ನು ಕಾಸಿ ನೀವೇನು ಮಾಡ್ಬೋದು, ಡಾಕ್ಯುಮೆಂಟನ್ನು ತರಿಸ್ಕೊಳ್ಬೋದು. ಯಾವುದು, ಕಾನ್ವಿಕೇಷನ್ ಪರ್ ಇಯರ್ ಅದು ಎಷ್ಟೇ ಇರುತ್ತೆ ಅಷ್ಟು. ಮತ್ತು ಈ 200 ಅಥವಾ 300 ಫೈನ್ ಇರುತ್ತೆ. ಈ ಫೈನನ್ನು ಕಟ್ಟಿ ಏನು ಮಾಡ್ಬೋದು, ನೀವು ಕಾನ್ವಿಕೇಷನನ್ನು ತೊಗೋಬೋದು. ಸೊ ಹೆಚ್ಚು ಕಡಿಮೆ ಇದು ಒಂದು 5,000 ರೂಪೀಸಲ್ಲೇ ಮುಗಿದೋಗುತ್ತೆ. ನಿಮ್ದು ಎಷ್ಟೇ ಫೈನ್ ಕಟ್ಟಿದ್ರು ಕೂಡ ಇಷ್ಟು ಒಳಗಡೆ ಮುಗಿದೋಗಿರುತ್ತೆ. 2 ವರ್ಷ 3 ವರ್ಷನೇ ಕಂಪ್ಲೀಟ್ ಆಗಿತ್ತು ಅಂದರೆ. ಒಂದು 5 ವರ್ಷ ಆಗಿತ್ತು ಅಂದರೆ ಒಂದು 5,000 ರೂಪಾಯಿ ಮ್ಯಾಕ್ಸಿಮಮ್ ಇಷ್ಟರಲ್ಲೇ ನೀವು ಕಾನ್ವಿಕೇಷನನ್ನು ತೆಗೆಸ್ಬೋದು. ಒಂದು ವೇಳೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದಂಥ ಸಂದರ್ಭದಲ್ಲಿ ಏನಾದರೂ ನೀವು ಅದನ್ನು ತೆಗೆಸ್ಕೊಳ್ಳೋದಕ್ಕೆ ಹೋಗ್ತೀವಿ ಕಾನ್ವಿಕೇಷನನ್ನು ಅಂತಂದರೆ 15,000 ರಿಂದ 20,000 ತನಕ ನಿಮ್ಮ ಹತ್ರ ಅಮೌಂಟನ್ನು ಅವರು ಕೇಳ್ತಾರೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಈಗಲೇ ಏನು ಮಾಡಿರಿ, ಕಾನ್ವಿಕೇಷನನ್ನು ತೆಗೆಸಿಟ್ಕೊಳ್ರಿ. ಸೊ ನೆಕ್ಸ್ಟು ಸ್ನಾತಕೋತ್ತರ ಅಂದರೆ MA MCom ನೀವು ಏನು ಮಾಡಿರ್ತಾರಲ್ಲ PG ಮಾರ್ಕ್ಸ್ ಕಾರ್ಡನ್ನು ಕೂಡ ರೆಡಿ ಇಟ್ಕೊಳ್ರಿ. ಸೊ ಹಾಗೆ PGದು ಕೂಡ ನಿಮ್ಮ ಹತ್ರ ಇರುತ್ತೆ. ಏನಂತ, ಕಾನ್ವಿಕೇಷನ್ ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ, ಇದು ಸ್ನಾತಕೋತ್ತರನೇ, ಓಕೆನಾ. ಅದರದ್ದು ಕೂಡ ಕಾನ್ವಿಕೇಷನನ್ನು ನೀವು ತರಿಸ್ಕೊಂಡು ಇಟ್ಕೊಳ್ಬೇಕು. ಸೊ ಮತ್ತು ನೆಕ್ಸ್ಟ್ ಇನ್ನು ಏನೇನು ಬೇಕಂದರೆ, ಇನ್ನು B.Ed ಮಾರ್ಕ್ಸ್ ಕಾರ್ಡ್ ಇರ್ತಾವಲ್ಲ, ನೀವು 4 ಸೆಮಿನು ಮಾರ್ಕ್ಸ್ ಕಾರ್ಡ್ ಇರಬೇಕು. ಹಾಗೆ B.Ed ಕಾನ್ವಿಕೇಷನ್ ಕೂಡ ತೆಗೆಸಿರಬೇಕು. ಸೊ ಅದರ ಜೊತೆಗೆ ಅರ್ಜಿದಾರರ ಆಧಾರ್ ಕಾರ್ಡ್ ಇರಬೇಕು. ಇನ್ನು ಕನ್ನಡ ಮಾಧ್ಯಮ ಇರಬೇಕು ಮತ್ತು ಗ್ರಾಮೀಣ ಮಾಧ್ಯಮ ಇರಬೇಕು. ಒಂದು ವೇಳೆ ನಿಮ್ಮದು ಕನ್ನಡದಲ್ಲಿ ಓದಿತ್ತು ಅಂದರೆ ಇರಬೇಕು, ಇಲ್ಲ ಅಂದರೆ ಇಲ್ಲ. ಸೊ ಈ ರಿಜಿಸ್ಟ್ರೇಷನ್ ಬೇಕು ಅಂತಂದರೆ ನೀವೊಂದು ಮಾಡಿಸಿರಲೇಬೇಕು. ಇನ್ನು ಗ್ರಾಮೀಣ ಮಾಧ್ಯಮದವರು ನೀವು ಓದಿತ್ತು ಅಂತಂದರೆ, ನೀವು ಒಂದು ವೇಳೆ ಏನಾದರೂ ಗ್ರಾಮೀಣ ಪ್ರದೇಶದಲ್ಲಿ ಓದಿತ್ತು ಅಂತಂದರೆ ಈ ಸರ್ಟಿಫಿಕೇಟ್ ಕೂಡ ನೀವು ಮಾಡಿಸ್ಕೊಳ್ಳಬೇಕು. ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮನ ಇದ್ದರೆ ಮಾಡಿಸ್ಬೇಕು, ಇಲ್ಲಾಂದರೆ ಇಲ್ಲ. ಕನ್ನಡದಲ್ಲಿನೇ 1 ರಿಂದ 10ನೇ ತರಗತಿವರೆಗೆ ಓದಿರಬೇಕು. ಗ್ರಾಮೀಣ ಕೂಡ 1 ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲೇ ಓದಿರಬೇಕು. ಸೊ ನೆಕ್ಸ್ಟು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ, ಇದನ್ನು ರೀಸೆಂಟಾಗಿ ಮಾಡಿಸ್ಕೊಡ್ರಿ. ಈಗ ಮಾಡಿಸ್ಕೊಂಡ್ರೆ ಬೆಟ್ರು. ಸೊ ಮತ್ತು HK ಸರ್ಟಿಫಿಕೇಟ್ ಇರಬೇಕು. ಯಾರ್ಯಾರು HK ಇರ್ತಿರಲ್ಲ ಅವರು ನೀವು HK ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡು ಇಟ್ಟಿರಬೇಕು. ಸೊ ಹಾಗೆ ಅಂಗವಿಕಲ ಪ್ರಮಾಣ ಪತ್ರ ಇತ್ತು ಅಂದರೆ ನೀವು ಅದನ್ನು ಕೂಡ ಮಾಡಿಸ್ಕೊಂಡಿರ್ಬೇಕು. ಯಾರು ಅಂಗವಿಕಲರು ಇರ್ತಾರೆ ಅವರು. ಇನ್ನು ಮಾಜಿ ಸೈನಿಕರಾಗಿದ್ದರೆ ಮಾಜಿ ಸೈನಿಕ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಇನ್ನು ತೃತೀಯ ಲಿಂಗಿ ಆಗಿತ್ತು ಅಂತಂದರೆ ಅವರು ಕೂಡ ಈ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸೊ ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ ಆಗಿದೆ ಪದ, ಸೊ ಅಡ್ಜಸ್ಟ್ ಮಾಡ್ಕೊಳ್ರಿ, ಸಾರಿ. ಸೊ ಈ ಪ್ರಮಾಣ ಪತ್ರವನ್ನು ಕೂಡ ನೀವು ಹೊಂದಿರಬೇಕು. ಹಾಗೆ ಯೋಜನಾ ನಿರಸಿತ ಪ್ರಮಾಣ ಪತ್ರ ಒಂದು ವೇಳೆ ಇತ್ತು ಅಂದರೆ ಇದನ್ನು ಕೂಡ ನೀವು ಹೊಂದಿರಬೇಕು. ಸೊ ಇಷ್ಟೆಲ್ಲ ಏನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾದ್ರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸು ಬೇಕಾಗ್ತವೆ. ಸೊ ಇನ್ನೊಂದು ಸಲ ತೋರಿಸ್ತಾ ಹೋಗ್ತೀನಿ ನೋಡಿರಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂದು ಅರ್ಜಿ ಸಲ್ಲಿಸಿದ ಪ್ರಮಾಣ ಪತ್ರ ಇರಬೇಕು, SLC ಮಾರ್ಕ್ಸ್ ಕಾರ್ಡ್ ಇರಬೇಕು, PUC ಮಾರ್ಕ್ಸ್ ಕಾರ್ಡ್ ಇರಬೇಕು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇರಬೇಕು, ಕಾನ್ವಿಕೇಷನ್ ಇರಬೇಕು, ಮತ್ತು PG ಮಾರ್ಕ್ಸ್ ಕಾರ್ಡ್ ಇರಬೇಕು, PGದು ಕಾನ್ವಿಕೇಷನ್ ಇರಬೇಕು. ಹಾಗೆ B.Ed ಮಾರ್ಕ್ಸ್ ಕಾರ್ಡ್ ಇರಬೇಕು, B.Ed ಕಾನ್ವಿಕೇಷನ್ ಇರಬೇಕು, ಅರ್ಜಿದಾರ ಆಧಾರ್ ಕಾರ್ಡ್ ಇರಬೇಕು, ಕನ್ನಡ ಮಾಧ್ಯಮ ಇರಬೇಕು, ಗ್ರಾಮೀಣ ಮಾಧ್ಯಮ ಇರಬೇಕು, ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು, HK ಸರ್ಟಿಫಿಕೇಟ್ ಇರಬೇಕು, ಅಂಗವಿಕಲ ಪ್ರಮಾಣ ಪತ್ರ ಇರಬೇಕು, ಮಾಜಿ ಸೈನಿಕ ಪ್ರಮಾಣ ಪತ್ರ ಇರಬೇಕು, ತೃತೀಯ ಲಿಂಗಿ ಪ್ರಮಾಣ ಪತ್ರ ಇರಬೇಕು.
ಹಾಗೆ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ಕೂಡ ನೀವು ಹೊಂದಿರಬೇಕು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಈಗಲೇ ರೆಡಿ ಮಾಡಿ ಇಟ್ಕೊಳ್ರಿ. ಇವುಗಳಲ್ಲಿ ನಾನು ಏನೀಗ ತೋರಿಸಿದ್ದೀನಿ ಇಷ್ಟರಲ್ಲಿ ನಿಮ್ಮ ಹತ್ರ ಯಾವ ಇಲ್ಲ ಅವುಗಳನ್ನು ಈಗಲೇ ಮಾಡಿಸ್ಕೊಳ್ರಿ. ಸೊ ಆದಷ್ಟು ಈ ಇನ್ಕಮ್ಮು ಮತ್ತು ಕ್ಯಾಸ್ಟನ್ನು ರೀಸೆಂಟಾಗಿ ಇರುವಂಥವನ್ನೇ ಮಾಡಿಸ್ಕೊಳ್ರಿ. ಓಕೆ ಫ್ರೆಂಡ್ಸ್, ಹಾಗೆ ನಿಮ್ಮಲ್ಲಿ ಏನಾದರೂ ಏನು ತಿದ್ದುಪಡಿ ಮಾಡೋ ಇದ್ದರೂ ಕೂಡ ಯಾವುದೇ ಆಧಾರ್ ಕಾರ್ಡ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಏನಾದರೂ ಇತ್ತು ಅಂತಂದರೆ ತಿದ್ದುಪಡಿ ಮಾಡೋಂಥವು ಅವನ್ನ ಈಗಲೇ ಮಾಡಿಸ್ಕೊಂಡು ಇಟ್ಕೊಂಡ್ಬಿಡ್ರಿ. ಸೊ ಯಾಕಂದರೆ ಅಪ್ಲಿಕೇಶನ್ ಹಾಕಿದ ಮೇಲೆ ನೀವೇನು ಚೇಂಜಸನ್ನು ಮಾಡಬಾರ್ದು. ಮಾಡಿತ್ತು ಅಂದರೆ ನಿಮಗೆ ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಂಥ ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಕೂಡ ಇರ್ತದೆ. ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಒಂದು ರೀತಿಯ ಹೆಸರನ್ನು ಕೊಟ್ಟಿರ್ತೀರ, ಸ್ಪೆಲ್ಲಿಂಗನ್ನು. ಸೊ ಹಾಗೆ ನೀವು ಅದನ್ನು ಆಮೇಲೆ ಏನಾದರೂ ಚೇಂಜಸನ್ನು ಮಾಡಿಸಿತ್ತು ಅಂತಂದರೆ ಏನಾಗುತ್ತೆ, ನಿಮಗೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಂಥ ಸಂದರ್ಭದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಚೇಂಜಸ್ ಆಗೋದ್ರಿಂದ ಅಲ್ಲಿ ನಿಮಗೆ ಕಷ್ಟ ಆಗುವಂಥ ಸಾಧ್ಯತೆಗಳೇ ಇರ್ತದೆ. ಸೊ ಹಾಗಾಗಿ ಏನು ಮಾಡಿರಿ, ಏನಾದರೂ ಚೇಂಜಸನ್ನು ಮಾಡ್ಕೊಳ್ಳೋದಿತ್ತಂದರೆ ಈಗಲೇ ಮಾಡಿಸ್ಕೊಡ್ರಿ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚಿತವಾಗಿಯೇ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸು, ಇಷ್ಟೆಲ್ಲ ಸರ್ಟಿಫಿಕೇಟ್ಸು ಇರಬೇಕು ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂತಹ ಸಂದರ್ಭದಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಂತ. ಸೊ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಈ PU ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸೊ ಆದ್ದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡೋದನ್ನು ಮರೆಯೋದಿಲ್ಲ ಅಂತ ಅಂದ್ಕೊಳ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.